ಸರ್ಕಾರದ ವಿರುದ್ಧ ಶಾಸಕರ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ. ಎಐಸಿಸಿ ಅಧ್ಯಕ್ಷರಿಂದ ಸಿದ್ದರಾಮಯ್ಯಗೆ ಒಂದು ಖಡಕ್ ಸೂಚನೆ ಬಂದಿದೆ. ಶಾಸಕರು ಬಹಿರಂಗ ಹೇಳಿಕೆ ನೀಡ್ತಾ ಇರೋದು ಸರಿಯಲ್ಲ. ಏನೇ ಬೇಸರ ಇದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗಿದೆ. ಬಹಿರಂಗವಾಗಿ ಮಾತನಾಡುವ ಶಾಸಕರಿಗೆ ಎಚ್ಚರಿಕೆಯನ್ನ ನೀಡಿ ಅಂತ ಮುಖ್ಯಮಂತ್ರಿಗಳಿಗೆ ಎಐಸಿಸಿ ತಿಳಿಸಿದೆ, ಹೈಕಮಾಂಡ್ ತಿಳಿಸಿದೆ. ಕೂಡಲೇ ಶಾಸಕರನ್ನ ಕರೆದು ಬುದ್ಧಿವಾದ ಹೇಳಿ ಮಾತನಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಖಡಕ್ ಸೂಚನೆ ರವಾನೆಯಾಗಿದೆ. ಸರ್ಕಾರದ ವಿರುದ್ಧ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಆಗಿರ್ಬೋದು, ರಾಜು ಖಾಗೆ ಆಗಿರ್ಬೋದು, ಇನ್ನೂ ಅನೇಕರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇದರ ಮಧ್ಯೆ ಎಐಸಿಸಿಯಿಂದ ಖಡಕ್ ಸೂಚನೆ ಬಂದಿದೆಯಂತೆ. ಶಿವಪ್ರಸಾದ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಇದೇ ಮೊದಲಲ್ಲ. ಈ ಸರ್ಕಾರ ಆರಂಭದಿಂದಲೂ ಕೂಡ ಪಕ್ಷದ ಒಳಗಡೆ ಇರುವಂತಹ ಶಾಸಕರು ಸರ್ಕಾರದ ವಿರುದ್ಧ ಬೇಗುದಿಯನ್ನು ಹೊರಹಾಕ್ತಾನೆ ಇದ್ದಾರೆ. ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನು ಕೊಡೋದು ಇದೇ ಮೊದಲಲ್ಲ. ಈಗಲಾದರೂ ಸುಮ್ಮನಾಗ್ತಾರಾ ಅಂತ ಶಾಸಕರು? ಖಂಡಿತವಾಗಿ ವಾಸುದೇವ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ರಾಜ್ಯದ ವಿದ್ಯಮಾನಗಳ ಕುರಿತಂತೆ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಲವು ಶಾಸಕರು ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅನುದಾನದ ವಿಚಾರ ಇರ್ಬೋದು, ಕೆಲವೊಂದು ಸಚಿವರ ಕಾರ್ಯವೈಖರಿ ವಿರುದ್ಧ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಗೆಡವ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ಕೂಡ ಸುದೀರ್ಘವಾದಂತ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಶಾಸಕರ ಅಹವಾಲುವನ್ನ ಆಲಿಸಬೇಕು, ಜೊತೆಗೆ ಯಾವುದೇ ಈ ರೀತಿಯ ಬಹಿರಂಗ ಹೇಳಿಕೆಗಳನ್ನ ನೀಡೋದ್ರ ಮುಖಾಂತರ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಬಾರದು ಎಂತಕ್ಕಂಥ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. ಈ ವಿಚಾರ ಕುರಿತಂತೆ ದೆಹಲಿಯಿಂದ ವಾಪಸ್ ಆದ ನಂತರ ಆ ಶಾಸಕರನ್ನ ಸಂಪರ್ಕ ಮಾಡಿ ಅನುದಾನ ವಿಚಾರ ಇರ್ಬೋದು, ಕ್ಷೇತ್ರದ ಸಮಸ್ಯೆಗಳ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರು ಮಾತನಾಡಲಿಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಎಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಯಾವುದೇ ವಿಚಾರಗಳಿದ್ರು ಕೂಡ ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಆಗ್ಬೇಕು. ಈ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಕ್ಕಂಥದ್ದು ಅಷ್ಟು ಸಮಂಜಸ ಇಲ್ಲ ಎಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಈಗ ಹೈಕಮಾಂಡ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ರೀತಿಯ ಬಹಿರಂಗ ಹೇಳಿಕೆಗಳು ಕೂಡ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡುತ್ತೆ. ಜೊತೆಗೆ ಪಕ್ಷದಲ್ಲಿ ಒಗ್ಗಟ್ಟಿನ ವಾತಾವರಣವನ್ನು ಕೂಡ ಈಗಿರ್ತಕ್ಕಂಥ ಸರ್ಕಾರ ಇರ್ಬೋದು ಮತ್ತೆ ಪಕ್ಷದಲ್ಲಿ ಉತ್ತಮವಾದಂತ ವಾತಾವರಣವನ್ನು ಕೂಡ ಹಾಳುಗೊಳ್ಳುತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ದೆಹಲಿಯಿಂದ ವಾಪಸ್ ಆದ ಬಳಿಕ ಎಲ್ಲಾ ಸಚಿವರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾವ್ಯಾವ ಸಚಿವರಿರ್ಬೋದು ಮತ್ತೆ ಅಧಿಕಾರಿಗಳು ಕೂಡ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಅನುದಾನ ಬಿಡುಗಡೆ ವಿಚಾರ ಇರ್ಬೋದು ಮತ್ತೆ ವರ್ಕ್ ಕಾರ್ಡ್ರು ನೀಡಿಲ್ಲ ಅಂತಕ್ಕಂಥ ಹೇಳಿಕೆಗಳು ಕೂಡ ಮುಜುಗರವನ್ನ ಉಂಟು ಮಾಡಿದೆ. ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಮಾತುಕತೆಗೂ ಕೂಡ ಈಗ ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯ ಅವರು ಅವ್ರನ್ನ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ. ಸದ್ಯ ಎಲ್ಲಾ ಬೆಳವಣಿಗೆಗಳಿಂದನೂ ಕೂಡ ಹೈಕಮಾಂಡ್ ಅಸಮಾಧಾನವನ್ನ ಹೊರಹಾಕಿದ್ದು ಈ ಕುರಿತಂತೆ ಗಮನ ಹರಿಸಬೇಕು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತಕ್ಕಂಥ ನಿರ್ದೇಶನವನ್ನ ಇವತ್ತಿನ ಭೇಟಿಯ ಸಂದರ್ಭದಲ್ಲೇ ಹೈಕಮಾಂಡ್ ನೀಡಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ಸೊ ಈಗ ಎಐಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಾದಿ ಬೀದಿಲಿ ಮಾತಾಡೋದಕ್ಕೆ ಬಿಡಬೇಡಿ. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆ ಅಂತಿದೆ, ಪಕ್ಷದ ಚೌಕಟ್ಟು ಅಂತಿದೆ, ಪಕ್ಷಕ್ಕೆ ಶಿಸ್ತು ಅನ್ನೋದಿದೆ. ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಮಾತಾಡಲಿ, ಅಂಥವರ ವಿರುದ್ಧ ಅವ್ರನ್ನ ಕರೆದು ಮಾತಾಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈ ಹಿಂದೆಯೂ ಕೂಡ ಅನೇಕ ಶಾಸಕರು ಇದೇ ಥರ ಮಾತಾಡ್ತಾ ಇದ್ರು. ಅವರಿಗೂ ಸೂಚನೆ ಬಂದಿತ್ತು. ಅದರಲ್ಲೂ ಸುರ್ಜೇವಾಲಾ ಅವರು ಅದು ಎಷ್ಟು ಸಲ ಬಂದರು ರಾಜ್ಯಕ್ಕೆ, ಅದು ಎಷ್ಟು ಸಲ ಸೂಚನೆ ಕೊಟ್ಟರು, ಅದಕ್ಕೆ ಲೆಕ್ಕನೇ ಇಲ್ಲ. ಆದರೆ ಅವರು ಹಿಂದಿ ಇಂಗ್ಲೀಷಲ್ಲಿ ಹೇಳಿ ಹೋಗ್ತಾ ಇದ್ರು. ಅದು ನಮ್ಮ ಶಾಸಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಸರ್ಕಾರದ ವಿರುದ್ಧ, ಇಲ್ಲಿರುವಂಥ ನಾಯಕರ ವಿರುದ್ಧ ಬಾಲಾಬಿಸ್ತಾನೇ ಇದ್ರು. ಈಗ ಬಿಆರ್ ಪಾಟೀಲ್ ಆಗಿರ್ಬೋದು, ರಾಜು ಖಾಗೆ ಆಗಿರ್ಬೋದು, ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಇಂಥ ಅನೇಕರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿಯವರೆಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನು ಅವರು ಅಧಿಕಾರ ಹಂಚಿಕೆ ಮಾಡ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈ ರೀತಿಯಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಮಾತಾಡ್ತಾ ಇತ್ತು. ಆದರೆ ಈಗ ಅದನ್ನು ಬದಿಗೆ ಸರಿಸಿ ಸರ್ಕಾರ ಬಿಗಿಯಾಗಿಲ್ಲ, ಭ್ರಷ್ಟಾಚಾರ ಆಗ್ತಾ ಇದೆ, ಶಾಸಕರ ಮಾತುಗಳನ್ನು ಅಧಿಕಾರಿಗಳು ಕೇಳ್ತಾ ಇಲ್ಲ, ಈ ರೀತಿಯಾದಂಥ ಹೊಸ ಹೊಸ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಶಾಸಕರು. ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಿ ಅಂತ ಎಐಸಿಸಿ ಅಧ್ಯಕ್ಷರೇ ಹೇಳಿದಾರಂತೆ. ಇದು ಬಹಳ ಮುಖ್ಯ. ಯಾಕೆಂದರೆ ಕಾಂಗ್ರೆಸ್ನ ಆಡಳಿತ ಇರೋದು ಅದು ದಕ್ಷಿಣದಲ್ಲಿ, ಕರ್ನಾಟಕ ತೆಲಂಗಾಣ ಇದು ಎರಡು ರಾಜ್ಯ ಬಿಟ್ಟರೆ ಪ್ರಬಲವಾದಂಥ ರಾಜ್ಯ ಬೇರೆ ಯಾವುದೂ ಇಲ್ಲ.
ಹಾಗಾಗಿ ಈ ರಾಜ್ಯಗಳಲ್ಲಿ ಅಧಿಕಾರ ಉಳಿಸಿಕೊಳ್ಳಲೇಬೇಕು. ಮುಂಬರುವಂಥ ಚುನಾವಣೆಗಳಲ್ಲಿ, ಅಂದರೆ ಮುಂದೆ ರಾಜ್ಯಗಳ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಮಾಡೆಲ್ ಅಂತ ಬೇಕಲ್ಲ. ನೋಡಿ ಕರ್ನಾಟಕದ ಮಾಡೆಲ್, ನೋಡಿ ತೆಲಂಗಾಣದ ಮಾಡೆಲ್ ಅಂತ ಹೇಳೋದಕ್ಕಾದರೂ ಒಂದು ಮಾಡೆಲ್ ಬೇಕಲ್ಲ. ಬೇಕು ಅಂತಾದರೆ ಇಲ್ಲಿನ ಸರ್ಕಾರ ಗಟ್ಟಿಯಾಗಿರಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆಂತರಿಕ ಅಸಮಾಧಾನ ಆಗೋದು ಬೇಡ. ಇಲ್ಲಿವರೆಗೆ ಎಲ್ಲನೂ ಸರಿಯಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಇದನ್ನು ಕೂಡ ದಾಟಿಬಿಟ್ರೆ ನಾವು ಆ ಬಫರ್ ಝೋನನ್ನು ದಾಟಿಬಿಡ್ತೀವಿ, ಸೇಫ್ ಆಗಿರ್ತೀವಿ ಅನ್ನೋ ಪ್ಲ್ಯಾನ್. ಆದರೆ ಶಾಸಕರು ಸುಮ್ಮನೆ ಇರ್ತಾರಾ? ಶಾಸಕರ ಬಾಯಿ ಸುಮ್ಮನೆ ಇರುತ್ತಾ? ಈಗಾಗಲೇ ಟರ್ನ್ ಆಗಿದ್ದಾರೆ. ಮೊದಲನೇ ದಿನದ ಅವರ ಹೇಳಿಕೆಗೂ ಈಗ ಕೊಡ್ತಾ ಇರುವಂಥ ಹೇಳಿಕೆಗೂ ಅಜಗಜಾಂತರ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.